ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಸೋಮವಾರಪೇಟೆಯ ಸ್ವಗೃಹಕ್ಕೆ ಸುತ್ತೂರು ವೀರಸಿಂಹಾಸನ ಪೀಠದ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಆಗಮಿಸಿದರು. ಸೋಮವಾರಪೇಟೆಗೆ ಆಗಮಿಸುತ್ತಲೇ ಕಕ್ಕೆಹೊಳೆ ಬಳಿ ಇರುವ ಕಾಯಕ ಯೋಗಿ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಳಸ ಹೊತ್ತ ಮಹಿಳೆಯರೊಂದಿಗೆ ಭಕ್ತಿಪೂರ್ವಕವಾಗಿ ಮನೆಗೆ ಬರಮಾಡಿಕೊಳ್ಳಲಾಯಿತು. ಸ್ವಲ್ಪ ಸೈಡ್ ಕೊಡಿ. ಎಲ್ಲಿ ಗಣ ಸ್ವಲ್ಪ ಬನ್ನಿ ಮೇಡಮ್, ಯಾಕೆ ಸ್ವಲ್ಪ ಮೊಬೈಲ್ ತೆಗೀರಿ. ಎಲ್ಲ ಒಂಚೂರು ಒಳಗೋಗಿ ಶಿಕ್ಷಣ ಇಲಾಖೆಗಳು ಸ್ಕೂಲಿಂದ ಹಿಡಿದು ಎಂಜಿನಿಯರಿಂಗಿಂದ ಹಿಡಿದು ಮೆಡಿಕಲ್ ಕಾಲೇಜಿಂದ ಹಿಡ್ಬೋದು, ಇಲ್ಲಾಂದರೆ ಹಾಸ್ಪಿಟ್ಲ್ ಇರ್ಬೋದು, ಹಲವಾರು ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ನಿರಂತರವಾಗಿ ಪಡ್ಕೊಂಡ್ಬಂದಿದ್ದಾರೆ. ನನಗೊಂದು ಅದೃಷ್ಟ ಏನು ಅಂತಂದರೆ, ಈ ಸಲ ಆಹ್ವಾನತಲಕ್ಕೆ ನನಗೆ ಒಂದು ಜಾತ್ರೆನ ಅಟೆಂಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅವತ್ತು ನಾನು ಹೇಳಿದೆ, ಬುದ್ಧಿ ಒಂದು ದಿವಸ ಬರಬೇಕು ಬುದ್ಧಿ ನಮ್ಮ ಕ್ಷೇತ್ರಕ್ಕೆ, ಪ್ಲಸ್ ನಮ್ಮ ಮನೆಗೆ ಬರಲಿಕ್ಕೆ ಸಾಧ್ಯ ಇದ್ರೆ ಬನ್ನಿ ಅಂತ. ಒಂಥರ 19ನೇ ತಾರೀಕು ಬರ್ತಾಯಿದ್ದೀನಿ, ಅವತ್ತು ನಿಮ್ಮ ಮನೆಗೆ ರೆಡಿ ಮಾಡ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಪಾಪ ನಮ್ಮ ಜಿಲ್ಲೆಗೆ ಹಾಗೂ ತೊರೆಯೂರು ಮಠಕ್ಕೆ ಫಸ್ಟ್ ಬಂದಂಥ ನಮ್ಮ ಸುತ್ತೂರು ಮಹಾಸ್ವಾಮೀಜಿಯವರು ಅಲ್ಲಿ ಸಾಮೂಹಿಕ ಒಂದು ಪೂಜೆ ನಡೆಸಿ, ಭಕ್ತಾದಿಗಳು ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಸಿ, ಅದನಂತರ ನಮ್ಮ ನಿವಾಸಕ್ಕೆ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡೋಂಥ ಸುತ್ತೂರು ಮಹಾಸ್ವಾಮೀಜಿಯವರ ಆಶೀರ್ವಾದ ನಿರಂತರವಾಗಿ ಇಲ್ಲಿ ಸೇರಿದಂಥ ಎಲ್ಲ ಜನತೆಗೆ ಹಾಗೂ ನಮ್ಮ ಕ್ಷೇತ್ರದ ಎಲ್ಲ ಜನತೆಗೆ ನಿರಂತರವಾಗಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ವಿಶೇಷವಾಗಿ ಅವ್ರು ನಡೆಸೋಂಥ JSS ಮಠಗಳು ಅಂದರೆ ಮಠಕ್ಕೆ ಹೇಳ್ದಂಗೆ ಸಾರ್ವಜನಿಕ ಹಲವಾರು ವಿದ್ಯಾರ್ಥಿಗಳು ನಮ್ಮ ಕೊಡಗಿಂದ ಅಲ್ಲಿ ಹೋಗಿ ಪೇಷಂಟ್ಸ್ಗಳೇ ಆಗಿರ್ಬೋದು, ಇಲ್ಲಾಂದರೆ ವಿದ್ಯಾರ್ಥಿಗಳಾಗಿರ್ಬೋದು ಅನುಕೂಲ ಮಾಡ್ಕೊಂಡವ್ರೆ. ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಬೇಕು. ಅವ್ರ ಸಮಸ್ಯೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ. ನಾವು ನಿರಂತರವಾಗಿ ಅವ್ರ ಭಕ್ತಾದಿಯಾಗಿ ನಮ್ಮ ಕಡೆಯಿಂದ ಏನು ಅಲಿಲ್ ಸೇವೆ ಮಾಡಬೇಕು ಅಂತ ಅವ್ರ ಪರವಾಗಿ ನಾವು ನಿತ್ಯ ನಿಲ್ತೀವಿ ಅಂತ ನಿಮಗೆ
ಅದೇ ರೀತಿಯಲ್ಲಿ ಹಲವಾರು ಸ್ವಾಮೀಜಿಗಳು ನಮ್ಮ ಜಿಲ್ಲೆ ಭಾಗದಲ್ಲಿ ಪ್ಲಸ್ ಅಕ್ಕಪಕ್ಕದ ಜಿಲ್ಲೆ ಭಾಗದಲ್ಲಿ ಹಲವಾರು ಸ್ವಾಮೀಜಿಗಳು ಇವತ್ತು ಅವ್ರ ಜೊತೆನೂ ಬಂದಿದ್ದಾರೆ. ಅವ್ರದ್ದು ಎಲ್ಲರಿಗೂ ಆಶೀರ್ವಾದ ನಮಗಿರಲಿ ಅಂತ ಹೇಳ್ತಾ, ಬರೋಂಥ ದಿವಸಗಳಲ್ಲಿ ನಮ್ಮ ರೈತರಿಗೆ, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ, ವಿದ್ಯಾರ್ಥಿಗಳಿಗೆ ಪ್ಲಸ್ ಸಾರ್ವಜನಿಕರಿಗೆ ಒಳ್ಳೆ ಮಳೆನೂ ಆಗಲಿ ಅಂತ ಅವ್ರ ಮುಖಾಂತರ ಬೇಡ್ಕೋತಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರ ಆಶೀರ್ವಾದ ಪಡ್ಕೊಂಡವ್ರೆ. ಇದಾದ ಮೇಲೆ ಇಲ್ಲಿಗಿಂತ ನಾವು ಅಲ್ಲಿ ಹೋಗಿ ಪಡ್ಕೊಳ್ಳೋದು ತುಂಬ ಮುಖ್ಯ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಒಂದ್ಸಲಿ ಸುತ್ತೂರು ಮಠಕ್ಕೆ ಜಾತ್ರೆ ಟೈಮಲ್ಲಿ ರಶ್ ಆಗಿರ್ಬೋದು, ಅದರ ಮಿಕ್ಕಿದ ಟೈಮಲ್ಲಿ ಅಲ್ಲಿ ಹೋಗಿ ಒಂದು ಆಶೀರ್ವಾದ ಪಡ್ಕೊಳ್ಳೋಕ್ಕೆ ನಮ್ಮೆಲ್ಲರದು ಒಂದು ರೀತಿಯಲ್ಲಿ ಜವಾಬ್ದಾರಿ ತೊಗೋಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಈ ಸೇರಿದಂತೆ ಎಲ್ಲ ನಮ್ಮ ಮಡಿಕೇರಿ ಕ್ಷೇತ್ರ ಹಾಗೂ ನಮ್ಮ ಜಿಲ್ಲೆ ವ್ಯಾಪ್ತಿಯ ಎಲ್ಲ ಭಕ್ತಾದಿಗಳಿಗೆ ನಿರಂತರವಾಗಿ ಸುತ್ತೂರು ಸ್ವಾಮೀಜಿಯವರ ಆಶೀರ್ವಾದ ನಿರಂತರವಾಗಿ ನಮ್ಮೆಲ್ಲರಿಗೂ ಇರಲಿ ಅಂತ ಬಿಡ್ತಾರೆ. ಈ ಸಂದರ್ಭ ಬೆಟ್ಟದಪುರ ಮಠದ ಚಂದವೀರ ದೇಶಿಕೇಂದ್ರ ಸ್ವಾಮೀಜಿ, ಗಾವಡಗೆರೆ ಮಠದ ನಟರಾಜ ಸ್ವಾಮೀಜಿ, ಹಾಸನ ತಣ್ಣೀರುಹಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿ, ಚಿಲುಮೆ ಮಠದ ಜಯದೇವ ಸ್ವಾಮೀಜಿ, ವಿರಾಜಪೇಟೆ ಅರಮೇರಿ ಮಠದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ, ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಕೆಸವತ್ತೂರು ಮಠದ ಬಸವರಾಜೇಂದ್ರ ಸ್ವಾಮೀಜಿ, ಕಲ್ಲು ಮಠದ ಮಹಾಂತ ಸ್ವಾಮೀಜಿ, ಸೋಮರಪೇಟೆಯ ನಿಶ್ಚಲ ನಿರಂಜನ ಸ್ವಾಮೀಜಿ, ಮನೆಹಳ್ಳಿ ಮಠದ ಕೊಡಗು ಚಾನಲ್ ನ್ಯೂಸ್ ದುಷ್ಯಂತ್, ಸೋಮರಪೇಟೆ.